ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಹಿರಿಯಾಪಟ್ಟಣ ರಾಜ್ಯದ ಮಹನೀಯರಿಗೆ ಅಕ್ಷರ ಕಲಿಸಿದ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವುದು ಮುಂದಿನ ದಿನಗಳಲ್ಲಿನ ಅಪಾಯಕಾರಿ ಮುನ್ಸೂಚನೆಯಾಗಿದೆ ಎಂದು ಚಿಂತಕರು ಮತ್ತು ಹೋರಾಟಗಾರರು ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಶಾಲೆ ಬೇಡ ಎನ್ನುವ ಪರಿಸ್ಥಿತಿ ಇರುವವರ ಮಧ್ಯೆ ಕಟ್ಟೆ ಕಡೆಯ ದುರ್ಬಲರ ಮಕ್ಕಳಿಗೆ ಸಿಗುತ್ತಿದ್ದ ಮುಂದಿನ ದಿನಗಳಲ್ಲಿ ಇಲ್ಲದಂತಾಗುತ್ತದೆ ಎಂಬುದಕ್ಕೆ ಪ್ರತಿ ವರ್ಷವೂ ಶಾಲೆಗಳು ಮುಚ್ಚುತ್ತಿರುವುದೇ ಸಾಕ್ಷಿಯಾಗಿದೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲಿರುವ ಒಟ್ಟು 122 ಸರ್ಕಾರಿ ಶಾಲೆಗಳ ಪೈಕಿ 2017ನೇ ಸಾಲಿನಿಂದ ಇಲ್ಲಿಯವರೆಗೂ 35 ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ದಾಖಲಾಗದೆ ಮುಚ್ಚಿ ಹೋಗುತ್ತಿರುವುದನ್ನು ಕಾಣಬಹುದಾಗಿದೆ. ಒಂದು ಶಾಲೆ ಪುನರಾರಂಭ ಸರ್ಕಾರಿ ಶಾಲೆಗಳ ಉತ್ತೇಜನಕ್ಕೆ ಮೊಟ್ಟೆ, ಬಟ್ಟೆ, ಬಿಸಿಯೂಟ, ಶೂ ನೀಡುತ್ತಿರುವ ಸರ್ಕಾರ ಶಿಕ್ಷಕರ ನಿಯೋಜನೆಯಲ್ಲಿ ಮಾತ್ರ ನಿರ್ಲಕ್ಷ್ಯ ತಾಳಿದೆ ಮತ್ತು ವಿಷಯಾಧಾರಿತ 180 ಅತಿಥಿ ಶಿಕ್ಷಕರ ಅವಶ್ಯಕತೆಯ ಪೈಕಿ ಕೇವಲ 140 ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲೂ ಅತಿಥಿ ಶಿಕ್ಷಕರ ಕೊರತೆಯೊಂದಿಗೆ ಶಿಥಿಲವಾಗಿದ್ದ 100 ಶಾಲೆಗಳನ್ನು ದುರಸ್ತಿ ಮಾಡಲಾಗಿದ್ದು, ಕಳೆದ ವರ್ಷ 3 ಶಾಲೆಗಳು ಮುಚ್ಚಲಾಗಿತ್ತು. ಆದರೆ ಈ ಬಾರಿ ಮಲಗನಕೆರೆ ಗ್ರಾಮದ ಪ್ರಾಥಮಿಕ ಶಾಲೆಯು ಪುನರಾರಂಭಗೊಂಡಿದ್ದರೂ ಪಾರಿಕೊಪ್ಪಲು, ಆನಂದಗೆರೆ, ಬೆಳಗಾಲು ಗ್ರಾಮಗಳ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಗಳು ಮತ್ತು ಕೆಸವಿನಕೆರೆ, ತಿಂಕಾಪುರ, ಬೋಗನಹಳ್ಳಿ, ಎಸ್ ಕೊಪ್ಪಲು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳು ಹಾಗೂ ಕಂಪಲಾಪುರ ಖಾಸಗಿ ನಾಗವಿದ್ಯಾ ಸಂಸ್ಥೆ ಸೇರಿದಂತೆ ಒಟ್ಟು 9 ಗ್ರಾಮಗಳಲ್ಲಿನ ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗಿದೆ. ರಾಜ್ಯದಲ್ಲಿನ ಪ್ರಮುಖ ಸರ್ಕಾರಿ ಹಾಗೂ ವಿಶ್ವವಿದ್ಯಾನಿಲಯದ ಕುಲಪತಿಯಂತಹ ಹುದ್ದೆಗಳನ್ನು ಅಲಂಕರಿಸಿ ಅನುಭವಿಸಿದವರಿಗೆ ಅಕ್ಷರ ಕಲಿಸಿದ ಈ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವ ಬಗ್ಗೆ ಸ್ಥಳೀಯರು ಹಲವಾರು ರೀತಿಯಲ್ಲಿ ನೋವಿನೊಂದಿಗೆ ಸ್ಮರಿಸಿಕೊಳ್ಳುತ್ತಿರುವುದನ್ನ ಕಾಣಬಹುದಾಗಿದೆ. ಶಿಕ್ಷಕರ ಕೊರತೆ ಹೆಚ್ಚಾಗುತ್ತಿದೆ. ಸರ್ಕಾರದ ನಿಯಮದ ಪ್ರಕಾರ ಮಕ್ಕಳ ದಾಖಲಾತಿ ಆಂದೋಲನವನ್ನ ಪ್ರತಿ ವರ್ಷವೂ ನಡೆಸುತ್ತಿದ್ದರೂ ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಪೋಷಕರು ಒಳಗಾಗಿ ವಿದ್ಯಾರ್ಥಿಗಳ ದಾಖಲಾತಿ ಪ್ರಮಾಣ ಕಡಿಮೆಯಾಗುತ್ತಿದೆ. ಜೊತೆಗೆ ಆರೋಗ್ಯ ಕಾರಣ ಮತ್ತು ಶಿಕ್ಷಕ ದಂಪತಿ ಸರ್ಕಾರಿ ಕೆಲಸ ಒಂದೇ ಕಡೆ ನಿರ್ವಹಿಸುವ ನಿಯಮವನ್ನ ಬಳಸಿಕೊಂಡು ಶಿಕ್ಷಕರು ನಗರ ಪ್ರದೇಶದ ಶಾಲೆಗಳಿಗೆ ನಿಯೋಜನೆಯಾಗುತ್ತಿರುವುದರಿಂದ ಗ್ರಾಮೀಣ ಪ್ರದೇಶದ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಹೆಚ್ಚಾಗುತ್ತಿದೆ. ಈ ಬಗ್ಗೆ ಇಲಾಖೆ ಪತ್ರ ವ್ಯವಹಾರ ನಡೆಸಲಾಗಿದೆ ಎಂದು ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸುತ್ತಿದ್ದು, ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಇದನ್ನು ಮನಗಂಡ ಪೋಷಕರು ಹೆಚ್ಚು ಮಕ್ಕಳನ್ನ ದಾಖಲಾಯಿಸುವ ಮೂಲಕ ಶಿಕ್ಷಣವನ್ನ ಪ್ರೋತ್ಸಾಹಿಸಬೇಕೆಂದು ಪಿರಿಯಾಪಟ್ಟಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಿಎನ್ ರವಿಪ್ರಸನ್ನ ಮನವಿ ಮಾಡಿಕೊಂಡರು. ವಂಚನೆಗೊಳಗಾಗಬೇಕಾಗುತ್ತದೆ. ಸಮಾಜದಲ್ಲಿ ಕಟ್ಟಕಡೆಯ ಶೋಷಿತರ ಹಾಗೂ ದೀನದಲಿತರ ಮತ್ತು ಹಿಂದುಳಿದ ವರ್ಗಕ್ಕೆ ಸೇರಿದ ಕಡು ಬಡತನದಲ್ಲಿನ ಕುಟುಂಬದ ಮಕ್ಕಳಿಗೆ ಅಕ್ಷರದ ಕಲಿಕೆ ದೊರಕುವುದು ಸರ್ಕಾರಿ ಶಾಲೆಗಳಿಂದ ಮಾತ್ರ ಸಾಧ್ಯ. ಹೀಗಿರುವಾಗ ಪ್ರತಿ ವರ್ಷವೂ ಸರ್ಕಾರಿ ಶಾಲೆಗಳು ಹಂತ ಹಂತವಾಗಿ ಮುಚ್ಚುತ್ತಿರುವುದು ಈ ಜನಾಂಗದ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಶಿಕ್ಷಣ ವಂಚನೆಯಾಗುವುದನ್ನು ಕಾಣಬೇಕಾಗುತ್ತದೆ. ಭಾರಿ ಅಪಾಯಕಾರಿಯೂ ಹೌದು. ಆದ್ದರಿಂದ ಗ್ರಾಮೀಣ ಪ್ರದೇಶದ ರೈತರು, ಬಡ ಕುಟುಂಬದ ದೀನದಲಿತರು ಹಾಗೂ ನಾಗರಿಕರು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ದಾಖಲಿಸುವ ಮೂಲಕ ಅವುಗಳ ಉಳಿವಿಗೆ ಮುಂದಾಗಬೇಕೆಂದು ಕರ್ನಾಟಕ ದಲಿತ ಚಳುವಳಿ ನವನಿರ್ಮಾಣ ವೇದಿಕೆಯ ಮುಖಂಡರಾದ ಸಿಗೋರು ವಿಜಯಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ. ಎಚ್ಡಿ ರಮೇಶ್, ಪಿರಿಯಾಪಟ್ಟಣ. ಸರ್ ನಮಸ್ತೆ. ಸರ್ಕಾರಿ ಶಾಲೆಯಲ್ಲಿ ಇವತ್ತೆಲ್ಲ ತುಂಬ ಸೌಲಭ್ಯಗಳು ಇದೆ ಸರ್. ಹಾಗಾಗಿ ಪೋಷಕರು ಅವ್ರ ಮನಸ್ಸು ಮಾಡಿ ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಏನು ಸೌಲಭ್ಯ ಇದೆ, ಏನು ಸವಲತ್ತು ಕೊಡ್ತಾ ಇದ್ದಾರೆ, ಮತ್ತು ಟೀಚರ್ಸ್ ಎಲ್ಲ ಇದ್ದಾರೆ. ಹಾಗಾಗಿ ಸರ್ಕಾರ ಒಳ್ಳೊಳ್ಳೆ ಪ್ಲ್ಯಾನ್ ಮಾಡಿ ಸರ್ಕಾರಿ ಶಾಲೆ ಉಳಿಬೇಕು, ಬೆಳಿಬೇಕು. ನಮ್ಮ ಎಲ್ಲ ಮಕ್ಕಳು, ನಮ್ಮ ಗ್ರಾಮೀಣ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಬೇಕು, ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ಇವತ್ತು ದ್ವಿಭಾಷಾ ಮಾಧ್ಯಮ ಅಂತೇಳಿ ಇಂಗ್ಲೀಷ್ಗೆ ಹೆಚ್ಚು ಒತ್ತು ಕೊಟ್ಟು ಬೋಧನೆ ಮಾಡ್ತಕ್ಕಂಥ, ಮತ್ತು ಸ್ಮಾರ್ಟ್ ಕ್ಲಾಸ್ ಇದೆ, ಮತ್ತು ಹಾಗೆ ಬೇರೆ ಬೇರೆ ಎಲ್ಲ ಸೌಲಭ್ಯಗಳನ್ನ LKG UKG ಓಪನ್ ಮಾಡಿದೆ. ಮತ್ತು ಹಾಗೆ ಸ್ಮಾರ್ಟ್ ಕ್ಲಾಸ್ ಇದೆ, ಟೆಕ್ನಾಲಜಿ ಸಹಿತ ಕಂಪ್ಯೂಟ್ರಲ್ಲಿ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಹಾಗಾಗಿ ನಮ್ಮಲ್ಲೂ ಎಲ್ಲ ಥರದ ಆಧುನಿಕ ಶಿಕ್ಷಣ ಕೊಡ್ತಕ್ಕಂಥ ಪದ್ಧತಿಯನ್ನು ಸರ್ಕಾರದವರು, ಇಲಾಖೆಯವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ.
ಹಾಗಾಗಿ ಅದನ್ನು ಮನಗಾಣಬೇಕು. ಮನಗಂಡು ನಮ್ಮ ಸರ್ಕಾರಿ ಶಾಲೆಗೆ ಹೆಚ್ಚು ಹೆಚ್ಚು ದಾಖಲಾತಿಯನ್ನು LKG ಇಂದ ಎಲ್ಲ ತರಗತಿಗೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಪೋಷಕ ಬಂಧುಗಳು ಮಾಡಬೇಕು. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಕರು ಬೋಧನೆ ಮಾಡ್ತಕ್ಕಂಥ ಗುಣಮಟ್ಟದ ಶಿಕ್ಷಕರು ಇದ್ದಾರೆ. ಇದು ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸ್ ಅಂತೇಳಿ ತುಂಬ ಡಬಲ್ ಗ್ರ್ಯಾಜುಯೇಟು ತ್ರಿಬಲ್ ಗ್ರ್ಯಾಜುಯೇಟ್ ಇರ್ತಕ್ಕಂಥ ಶಿಕ್ಷಕರು ಸಹ ಇದ್ದಾರೆ ನಮ್ಮಲ್ಲಿ. ಹಾಗಾಗಿ ತುಂಬ ಒಳ್ಳೆ ಸೈನ್ಸು, ಮ್ಯಾಥಮೆಟಿಕ್ಸು, ಇಂಗ್ಲೀಷು ಹೀಗೆ ಎಲ್ಲ ವಿಷಯಗಳನ್ನ ತುಂಬ ಪರಿಣಿತಿಯಿಂದ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಇದ್ದಾರೆ ಸರ್. ಹಾಗಾಗಿ ಅದನ್ನು ನಮ್ಮ ಖಾಸಗಿ ಶಾಲೆಗಳಲ್ಲೇ ಉತ್ತಮ ಶಿಕ್ಷಣ ಸಿಗುತ್ತೆ ಅನ್ನೋದಕ್ಕೆ ಯಾವುದೇ ಖಾತ್ರಿ ಇಲ್ಲ. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ಸಿಗುತ್ತೆ. ಅದಕ್ಕಾಗಿ ನಮ್ಮ ಪೋಷಕರು ಮನಸ್ಸು ಮಾಡಿ ನಮ್ಮ ಶಾಲೆಗಳಿಗೆ ಹೆಚ್ಚು ತಮ್ಮ ಮಕ್ಕಳನ್ನ ದಾಖಲಾತಿ ಮಾಡಿ ತಮ್ಮ ಊರಿನಲ್ಲೇ ಶಾಲೆಗಳಿಗೆ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವರೆಲ್ಲ ಸಹಕಾರವನ್ನು ನೀಡಬೇಕು ಅಂತೇಳಿ ನನ್ನ ಇದು ಅನಿಸಿಕೆ ಸರ್. ಈಗೂ ವಿಜಯ್ ಕುಮಾರ್ ಅಂತೇಳಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ವಿವಿಧ ಸಂಘಟನೆಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಪಿರಿಯಾಪಟ್ಟಣ ತಾಲೂಕು SST ಕಮಿಟಿ ಮೆಂಬರು ಕೂಡ ಆಗಿದ್ದೀನಿ. ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ತಾಲೂಕಿನಲ್ಲಿ ಇವತ್ತೆಲ್ಲ ಗೌರ್ಮೆಂಟ್ ಶಾಲೆಗಳನ್ನು ಮುಚ್ಚುವಂಥ ಒಂದು ದೊಡ್ಡ ಸಮಸ್ಯೆ ಉದ್ಭವ ಆಗಿದೆ. ನಮಗೆ ಈಗ ಕನ್ನಡ ಮೀಡಿಯಂ ಸ್ಕೂಲ್ಗಳೆಲ್ಲ ಸರ್ಕಾರಿ ಶಾಲೆಗಳೆಲ್ಲ ಮುಚ್ತಾ ಇದ್ದಾವೆ ಅಂದರೆ ಏನಕ್ಕಪ್ಪ ಅಂತ ಯೋಚನೆ ಮಾಡುವಾಗ ತುಂಬಾ ನೋವಾಗ್ತಿರ್ತಕ್ಕಂಥದ್ದು ಮತ್ತು ತೊಂದರೆ ಆಗ್ತಿರ್ತಕ್ಕಂಥದ್ದು, ಭವಿಷ್ಯದಲ್ಲಿ ಹಾಳಾಗ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಯೋಚನೆ ಮಾಡಿದರೆ ಸಾಮಾನ್ಯ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ದಲಿತರಿಗೆ, ಹಿಂದುಳಿದ ವರ್ಗಕ್ಕೆ ತುಂಬ ಅನ್ಯಾಯ ಆಗುವಂಥ ವ್ಯವಸ್ಥೆ ನಿರ್ಮಾಣ ಆಗ್ತಾಯಿದೆ. ಕಾರಣ ಎಲ್ಲ ಕಾನ್ವೆಂಟು ಅಂತೇಳಿ ಪಾಪ ತುಂಬಾ ಮಕ್ಕಳನ್ನ ವೆಹಿಕಲ್ಗಳೆಲ್ಲ ಹೋಗಿ ಎಲ್ಲ ಕರ್ಕೊಂಬರೋದೆಲ್ಲ ಮಾಡೋದ್ರಿಂದ ಸರ್ಕಾರಿ ಶಾಲೆ ಕಡೆಗೆ ತಿರುಗಿ ನೋಡುವಂಥ ವ್ಯವಸ್ಥೆ ಆಗಲೇ ಇಲ್ಲ. ಎಲ್ಲವೂ ಈಗ ಮುಚ್ಕೊಂಡು ಹೋಗ್ತಿರ್ತಕ್ಕಂಥದ್ರಲ್ಲಿ ನಂಬರ್ 1 ಮೊದಲನೇದು ಬೆಣಗಾಲು ಉರ್ದು ಶಾಲೆ, ಮತ್ತು ಕೆಶುಲ್ಕೆರೆಯಲ್ಲಿ ಇರ್ತಕ್ಕಂಥ ಉರ್ದು ಶಾಲೆ, ಬೋಗ್ನಳ್ಳಿ ಸ್ಕೂಲು, ಮತ್ತು ಎಸ್ಕೊಪ್ಪಲಲ್ಲಿ ಇರ್ತಕ್ಕಂಥ ಸ್ಕೂಲು, ಕಾರೆಕೊಪ್ಪಲಲ್ಲಿ ಉರ್ದು ಶಾಲೆ, ಕಂಪ್ಲಾಪುರದಲ್ಲಿ ನಾಗ ವಿದ್ಯಾಸಂಸ್ಥೆ, ತಿಮ್ಕಾಪುರದಲ್ಲಿ, ಮತ್ತು ಆನಂದಗೆರೆ ಸ್ಕೂಲು, ಮತ್ತು ಇನ್ನೂ ಅನೇಕ ಕಡೆ ಮುಚ್ತಾ ಇದ್ದಾವೆ. ನಾನು ಸುಮಾರು ಹಳ್ಳಿ ಸ್ಕೂಲ್ಗಳಿಗೆ ಭೇಟಿ ಕೊಟ್ಟಾಗ ಆ ಸ್ಕೂಲ್ನಲ್ಲಿರ್ತಕ್ಕಂಥ ಮಕ್ಕಳು 4, 5, 7, 8 ಹಿಂಗೆ ಆಗ್ಬಿಟ್ಟಿದ್ದಾವೆ. ಯಾಕೆ ಅಂದರೆ ಎಲ್ಲ ಖಾಸಗಿ ಶಾಲೆಗಳೆಲ್ಲ ಬಂದು ವೆಹಿಕಲ್ ತಗೊಂಡು ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಕನ್ನಡ ಸ್ಕೂಲ್ಗಳು ಮುಚ್ಚೋಗ್ತಾ ಇದೆ, ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿದೆ ಅಂತಾರೆ. ಇದೊಂದು ದೊಡ್ಡ ದುರಂತ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಕಾರಣ ಏನಪ್ಪ ಅಂದರೆ, ಖಾಸಗಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅನ್ನೋದು ಒಂದೇ ಕಾರಣಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಅಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗಲ್ಲ, ನಮ್ಗೆ ಅನ್ಯಾಯ ಆಗ್ತಾಯಿದೆ. ನಾವು ಕೂಲಿ ನಾಲಿ ಮಾಡೋವಂಥ ಜನ ನಾವೆಲ್ಲಿ ದುಡ್ಡು ಕಟ್ಟೋದು, ನಾವು ಹೆಂಗೆ ಮಕ್ಕಳಿಗೆ ನಾವು ಸೌಲಭ್ಯ ಒದಗಿಸ್ಕೊಡೋದು? ಸರ್ಕಾರಿ ಶಾಲೆಯಲ್ಲಿ ಎಷ್ಟೆಲ್ಲ ಸೌಲಭ್ಯಗಳಿದ್ರು ಕೂಡ ನಾವು ಸರ್ಕಾರಿ ಶಾಲೆನ ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು ತಪ್ಪು. ಸರ್ಕಾರಿ ಶಾಲೆಗಳೇನಾದ್ರು ಮುಚ್ಚೋದ್ರೆ ಇಡೀ ಜಗತ್ತಲ್ಲಿ ಹಾಳಾಗ್ತದೆ ಅಂತಕ್ಕಂಥದ್ದನ್ನ ನಮ್ಮ ಜನ ಅರಿವು ಮೂಡಿಸ್ಕೋಬೇಕಾಗಿತ್ತು. ಯಾಕೋ ಅವ್ರಿಗೆ ಅರಿವಿನ ಕೊರತೆ ಜಾಸ್ತಿ ಆಗಿದೆ. ಹಳ್ಳಿಗಳಲ್ಲಿ ಎಲ್ಲ ಪಕ್ಕದ ಮನೆಯವರು ಕಾನ್ವೆಂಟಿಗೆ ಕಳಿಸ್ತಾರೆ, ನಾನು ಪಕ್ಕದ ಮನೆಯಲ್ಲಿ ಕಾನ್ವೆಂಟಿಗೆ ಕಳಿಸೋದಂಥದ್ದು. ಇದೊಂಥರ ಒಬ್ಬರ ಮೇಲೊಬ್ಬರಿಗೆ ಒಂಥರ ಅವ್ರದ್ದೇ ಆದಂಥ ಒಂದು ಬೆಳವಣಿಗೆಗಳಿಗೋಸ್ಕರ ಮತ್ತು ದೂರದೃಷ್ಟಿ ಇಟ್ಕೊಳ್ದೇ ಅವ್ರು ದುರಭ್ಯಾಸದಿಂದ ಇವೆಲ್ಲ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೀನಿ. ಕಾರಣ ಏನು ಅಂದರೆ, ಖಾಸಗಿ ಶಾಲೆ ಹೆಂಗಾರು ಉಳ್ಕೊತವೆ, ಆದರೆ ಸರ್ಕಾರಿ ಶಾಲೆಗಳೇ ಮುಖ್ಯ. ಯಾಕಂದರೆ ಎಲ್ಲ ಬಡವ ಕೆಳಗೆ ಇರ್ತಕ್ಕಂಥ ಬಡವ ಹೋಗೋದೇ ಸರ್ಕಾರಿ ಶಾಲೆಗೆ. ಅವೆಲ್ಲ ಓದಿದ್ದು ಸರ್ಕಾರಿ ಶಾಲೆಯಲ್ಲಿ. ಇವತ್ತು ನನ್ನ ಮಕ್ಕಳು ಓದಿರೋದು ಇವತ್ತು ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದಾರೆ ಅಂದರೆ ಸರ್ಕಾರಿ ಶಾಲೆಗಳು. ನಾವೆಲ್ಲ ಇವತ್ತವರೆಗೂ ನಾವು ಕಾನ್ವೆಂಟ್ ತಿರುಗಿ ನೋಡಲಿಲ್ಲ. ಕಾರಣ ಏನು ಅಂದರೆ, ನಮ್ಮ ಸರ್ಕಾರಿ ಶಾಲೆ ಮೇಲೆ ಇದ್ದಂಥ ಗೌರವ. ಸರ್ಕಾರಿ ಶಾಲೆಗೆ ವಿವಿಧ ಕೊಡ್ತಾ ಇದೆ. ಬಟ್ ಅಲ್ಲಿ ಇರ್ತಕ್ಕಂಥವ್ರು ಯಾಕೋ ಏನೋ ದುರಂತ ನಮ್ಮ ಹಳ್ಳಿಗಾಡಿನ ಜನ ರೈತರು ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ಬಟ್ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸರ್ಕಾರಿ ಶಾಲೆಗಳ ಉಳಿಯೋದ್ರ ಮುಖಾಂತರ ದಯವಿಟ್ಟು ನಾವು ತಾವೆಲ್ಲ ಸಹಕಾರ ಕೊಡಬೇಕು. ಸರ್ಕಾರಿ ಶಾಲೆಗಳ ಉಳಿಸ್ಬೇಕು, ಅದನ್ನು ಬೆಳೆಸಬೇಕು ಅಂತೇಳಿ ಇಡೀ ತಾಲೂಕಿನ ಜನತೆಯಲ್ಲಿ ನಾನು ಹೃದಯಪೂರ್ವಕವಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡುವಂಥ ವ್ಯವಸ್ಥೆನ ನಾನು ಮಾಡ್ತೀನಿ. ನಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ಬಂಧುಗಳು, ನಮ್ಮ ಗ್ರಾಮದ ಹಳ್ಳಿಗಾಡಿನ ಜನ ಮತ್ತು SC/ST ಕಮ್ಯುನಿಟಿಲಿರ್ತಕ್ಕಂಥ ನಮ್ಮ ದಲಿತ ಅಣ್ಣ ತಮ್ಮಂದಿರು ಯಾವುದೇ ಕಾರಣಕ್ಕೂ ಶಾಲೆಗಳನ್ನು, ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ ರೀತಿ ನೋಡ್ಕೋಬೇಕು. ಖಾಸಗಿ ಶಾಲೆಗಳು ಕಳಿಸ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡಬೇಕು. ಸರ್ಕಾರಿ ಶಾಲೆಗಳಿಗೆ ಕಳಿಸೋಂಥ ವ್ಯವಸ್ಥೆ ಮಾಡಿ ಗುಣಮಟ್ಟದ ಶಿಕ್ಷಣ ಕೊಡಿಸೋಂಥ ಕೆಲಸನ ನಾವೆಲ್ಲ ಸೇರಿ ಮಾಡೋಣ. ಮಕ್ಕಳು ಒಳ್ಳೆಯ ಅನುಕೂಲ ಆಗಲಿ, ಅವ್ರ ಭವಿಷ್ಯ ಉದ್ಭವ ಆಗಲಿ, ಉದ್ಧಾರ ಆಗಲಿ, ನಿಮಗೂ ಹಣಕಾಸು ಉಳಿತಾಯ ಆಗಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಭಾಳ ನೋವಿನಿಂದ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳೋದೇನಪ್ಪ ಅಂದರೆ, ನೀವು ದಯಮಾಡಿ ಸರ್ಕಾರಿ ಶಾಲೆಗಳ ಉಳಿಸೋದಕ್ಕೆ ನೀವೆಲ್ಲ ಬೆಂಬಲ ಕೊಡಬೇಕು ಅಂತಕ್ಕಂಥ ಮನವಿನ ತಮ್ಮಲ್ಲಿ ಮಾಡ್ತೀವಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.